ಮಂಗಳೂರಿನ ಕದ್ರಿ ಬಂಚನ ಆದಿಮೂಲಸ್ಥಾನದ ಶ್ರೀ ನಾಗಬ್ರಹ್ಮ ಕ್ಷೇತ್ರ ರಿಜಿಸ್ಟರ್ಡ್ ಇದರ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಿಗೆ ಸೇರಿದ ಕುಲಾಲ ಸಮುದಾಯದ 60ಕ್ಕೂ ಮಿಕ್ಕಿದ ನಿವೃತ್ತ ಯೋಧರಿಗೆ ಮತ್ತು ಅವರ ಶ್ರೀಮತಿಯರಿಗೆ ಸನ್ಮಾನ ಸಮಾರಂಭವನ್ನು ಆಗಸ್ಟ್ 9ರ ಭಾನುವಾರ ಬೆಳಿಗ್ಗೆ 11:30ಕ್ಕೆ ಕದ್ರಿ ಬಂಜನ್ ಚಾವಡಿಯಲ್ಲಿ ನೆರವೇರಿಸಲಿದ್ದೇವೆ ಎಂದು ಪ್ರಧಾನ ಸಂಘಟಕರಾದ ಡಾಕ್ಟರ್ ಯತೀಶ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ಯತೀಶ್ ಕುಮಾರ್ ಅಂತ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾನು NCC ನೌಕಾದಳ ಅದರಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ನಾನು ಈ ಪ್ರಸ್ತುತ ನಮ್ಮ ಏನು ಕಾರ್ಯಕ್ರಮ ಇದೆ ಅದರದ್ದು ಪ್ರಧಾನ ಸಂಚಾಲಕರಾಗಿದ್ದೇನೆ. ನನ್ನ ಜೊತೆಯಲ್ಲಿ ಸಹ ಸಂಚಾಲಕರಾಗಿರುವ ಮೋಹನ್ ಕಡಂಬಾರ್ ಅವರ ಅನುಪಸ್ಥಿತಿಯಲ್ಲಿದ್ದಾರೆ. ಶ್ರೀ ಗೋಪಾಲ್ N. ಕುಲಾಲ್, ಎಕ್ಸ್ ಸರ್ವಿಸ್ ಮ್ಯಾನ್ ನಾಯಬ್ ಅಂತ ಒಂದು ಪೋಸ್ಟ್ ಇರ್ತದೆ, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಡಬದಿಯಲ್ಲಿ ನಮ್ಮ ಟ್ರಸ್ಟಿ ಆಗಿರುವ ರವಿಚಂದ್ರ ಬಂಜನ್ ಅವರ ಜೊತೆ ಕಾರ್ಯದರ್ಶಿ ಕೂಡ ಇದರಲ್ಲಿ ನಮ್ಮ ಟ್ರಸ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕದ್ರಿ ಬಂಜನ್ ಆದಿಮೂಲಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರ ರಿಜಿಸ್ಟರ್ಡ್ ವತಿಯಿಂದ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ನನ್ನೆಲ್ಲ ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಮತ್ತು ವೆಬ್ ಇಂಟರ್ನೆಟ್ ಮಾಧ್ಯಮ ಇರ್ಬೋದು, ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಬ್ರಹ್ಮ ಕ್ಷೇತ್ರ ಅಂದರೆ ಕದ್ರಿ ಬಂಜನ್ ಆದಿ ಮೂಲಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಿಗೆ ಸೇರಿದ ನಮ್ಮ ಕುಲಾಲ ಸಮಾಜದ, ನಾನು ಒತ್ತಿ ಹೇಳ್ತಾ ಇದ್ದೇನೆ, ಕುಲಾಲ ಸಮಾಜದ ಸುಮಾರು 60ಕ್ಕೂ ಹೆಚ್ಚು ನಿವೃತ್ತ ವೀರ ಯೋಧರು ಮತ್ತು ವೀರ ನಾರಿಯರನ್ನು ಒಟ್ಟುಗೂಡಿಸಿ ಗೌರವಿಸುವ ಸಮಾರಂಭ 2020 ಆಗಸ್ಟ್ 9 ಭಾನುವಾರ ಬೆಳಿಗ್ಗೆ 11:30ಕ್ಕೆ ಕದ್ರಿ ಬಂಜನ್ ಚಾವಡಿಯಲ್ಲಿ ಜರುಗಲಿದೆ. ಕದ್ರಿ ಬಂಜನ್ ಚಾವಡಿ ಅಂತ ಹೇಳಿದರೆ ನಮ್ಮ KPT ಹಿಂಭಾಗದಲ್ಲಿ ಇರುವಂಥ ಒಂದು ಕ್ಷೇತ್ರ. ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸಿದ ಕುಲಾಲ ಸಮಾಜದ ಯೋಧರನ್ನು ಗುರುತಿಸಿ ಗೌರವಿಸುವ ಮತ್ತು ನಮ್ಮ ಕ್ಷೇತ್ರದ ನಾಗದೇವರು ಹಾಗೂ ದೇವರ ಅನುಗ್ರಹವನ್ನು ಅವರಿಗೆ ಪ್ರಾರ್ಥಿಸುವ ಪವಿತ್ರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರಾಗಿರುವ ನಮ್ಮ ಕ್ಷೇತ್ರದ ನಮ್ಮ ಈ ಬಂಜನ್ ಆದಿಮೂಲಸ್ಥಾನ ಇದರದ್ದು ಟ್ರಸ್ಟಿ ಆಗಿರುವ ಒಬ್ಬರು ಭಾಳ ಇಂಪಾರ್ಟೆಂಟ್ ಆಗಿ ನಾನು ಹೇಳೋದಾದರೆ ಬಂಜನ್ ಪೂನಾ ಅಂದರೆ ಸದಾಶಿವರಾವ್ ಬಂಜನ್ ಅವರು ಪೂನಾ ಅವರು ಟ್ರಸ್ಟಿ ಆಗಿದ್ದಾರೆ. ಮತ್ತು ಇದನ್ನು ಫುಲ್ಲು ಅಂದರೆ ಒಂದು ಪ್ರಾಯೋಜಕರಾಗಿ ಮಾಡಿದವರು ನಮ್ಮ ರಾಧಾಕೃಷ್ಣ ಬಂಜನ್ ಬೆಂಗಳೂರು. ಇವರು ಈಗ ಪ್ರಸ್ತುತ ವಿನ್ಯಾಸಕರು, ಮ್ಯಾಪ್ ಅಂತ ಇದೆ, ಹಿಲ್ ಸೈಡ್ ಆರ್ಕಿಟೆಕ್ಟ್ ಮೈಸೂರಲ್ಲಿ ಅವರು ಭಾಳಷ್ಟು ವರ್ಷಗಳಿಂದ ಅವರು ಈ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನ ಅತಿಥಿಗಳು ಶ್ರೀ ಡಿ ಚಂದಪ್ಪ ಮೂಲ್ಯ ಅವರು ಬರ್ತಾ ಇದ್ದಾರೆ. ನಿವೃತ್ತ ಕಮಾಂಡೆಂಟ್ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ನಿವೃತ್ತ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ನಿವೃತ್ತ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಶ್ರೀ ಸುಂದರ್ ಮೂಲ್ಯ, ಅಧ್ಯಕ್ಷರು, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ, ಮತ್ತು ಅವರ ಜೊತೆಯಲ್ಲಿ ಶ್ರೀ ಪ್ರೇಮಾನಂದ ಕುಲಾಲ್, ಅವರ ಅಧ್ಯಕ್ಷರು, ಬ್ರಹ್ಮಕಲಶ ಸಮಿತಿ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ.
ಶ್ರೀ ಐತಪ್ಪ ಮೂಲ್ಯ ಕೂಡ ಅವರ ಜೊತೆಯಲ್ಲಿ ಸೇರ್ತಾರೆ. DGM ಆಗಿ ಅಂದರೆ BSNL ಅಲ್ಲಿ DGM ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ವಿಶ್ರಾಂತ ಇದರಲ್ಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಈ ಕದ್ರಿ ಬಂಜನ ಆದಿಮೂಲ ಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರ ಬಾರೆಬೈಲ್ ಕದ್ರಿ ಅಲ್ಲಿ ಭಾಳಷ್ಟು ವರ್ಷಗಳಿಂದ ಇದನ್ನು ಕೆಲವು ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಿ ಬರ್ತಾ ಇದ್ದೇವೆ. ಬಟ್ ಈ ಸಂದರ್ಭ ನಾವು ಇದನ್ನು ಹೀಗೆ ಒಂದು ಕ್ಯಾಶುವಲಿ ಮಾತಾಡುವಾಗ, ಕುಶಾಲಲ್ಲಿ ಮಾತಾಡುವಾಗ ನಾವು ಈ ಯೋಧರನ್ನು ನಮ್ಮ ಅಧ್ಯಕ್ಷರಾಗಿರುವ ಕದ್ರಿ ಬಂಜನ ಆದಿಮೂಲ ಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಪೂವಪ್ಪ ಕಡಂಬಾರ್ ಅಧ್ಯಕ್ಷರು, ಅವರು ಕೂಡ ಎಕ್ಸ್ ಸರ್ವಿಸ್ಮೆನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಬಹಳಷ್ಟು ಜನ ಅಂದರೆ ನಮ್ಮ ಯಾರೆಲ್ಲ ಕಮಿಟಿಯಲ್ಲಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ನಮ್ಮ ಎಕ್ಸ್ ಸರ್ವಿಸ್ಮೆನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಲ್ಲಿ ಹೀಗೆ ಮಾತಾಡ್ತಾ ಇರುವಾಗ ನಾವು ಯಾಕೆ ನಮ್ಮ ಈ ಯೋಧರನ್ನು ಸನ್ಮಾನಿಸಬಾರದು ಅಂತ ಹೇಳಿ ವಿಷಯ ಬಂದಾಗ, ಹೀಗೆ ಕುಶಾಲಿಗೆ ಅಂತ ಹೇಳುವಾಗ ನಾವು ಒಂದು ಲೆಕ್ಕ ಮಾಡಿದೆ, ಎಷ್ಟು ಜನ ಇರ್ಬೋದು ನಮ್ಮ ಸಮಾಜದಲ್ಲಿ, ಕುಲಾಲ್ ಸಮಾಜದಲ್ಲಿ ಎಷ್ಟು ಜನ ಇರ್ಬೋದು ಅಂತ ಹೇಳುವಾಗ ನಮಗೆ ಆಶ್ಚರ್ಯ ಆಯಿತು. ಈಗ ಸದ್ಯದ ಮಟ್ಟಿಗೆ 60ಕ್ಕಿಂತ ಹೆಚ್ಚು ವೀರ ಯೋಧರು ಮತ್ತು ಅವರ ಜೊತೆಯಲ್ಲಿ ವೀರ ನಾರಿಯರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ತಾರೆ. ಮತ್ತು ಫುಲ್ ಯೂನಿಫಾರ್ಮ್ ಹಾಕಿ, ಅವರು ಯಾವುದು ಯೂನಿಫಾರ್ಮ್ ಅವರ ಸರ್ವಿಸಲ್ಲಿ ಇರುವಾಗ ಹಾಕಿದರು ಅದೇ ಯೂನಿಫಾರ್ಮ್ ಹಾಕಿ ಅಲ್ಲಿ ಬರ್ತಾರೆ, ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರಕ್ಕೆ ಬಂದ ನಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ಎಲ್ಲರ ಹತ್ರ ದಯಮಾಡಿ ಒಂದು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲ ನೀವು ಬಂದು ಅದನ್ನು ಸರಿಯಾದ ಇದು ಮಾಡಿ ನಮ್ಮ ಜೊತೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕುಟುಂಬಗಳಿವೆ ಅಂದರೆ ಇದು ಈಗ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕಾಸರಗೋಡು ಜಿಲ್ಲೆ ಇರ್ಬೋದು, ಎಲ್ಲ ಸೇರಿ ಒಂದು 45 ಕುಟುಂಬಗಳಿವೆ. ಬಂಜನ್ ಕುಟುಂಬ ಮಾತ್ರ ಒಂದೇ ಇರು ಆದಿಮೂಲ ಸ್ಥಾನ ಅಂತ ಹೇಳಿದರೆ ಒಂದೇ ಇರು. ಹೌದು. ಹಾಂ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ. ಹಾಂ ಹಾಂ, ಅಂದರೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಆಹ್ವಾನ ಕೊಡುವಾಗ ಇಷ್ಟು ಜನ ನಮಗೆ ಸಿಕ್ಕಿದ್ದಾರೆ ಈಗ ಸದ್ಯದ ಮಟ್ಟಿಗೆ. ಈಗ ಸದ್ಯದ ಮಟ್ಟಿಗೆ ನಾವು ಈಗ ನಮ್ಮ ಜಿಲ್ಲೆ ಇದೆ, 3 ಜಿಲ್ಲೆಯನ್ನು ಸೀಮಿತ ಮಾಡಿದ್ದೇವೆ. ಇನ್ನು ಮುಂದೆ ಏನಾದರೂ ನಮಗೆ ಸಂದರ್ಭ ಸಿಕ್ಕಿದಾಗ ಅವರನ್ನು ಕೂಡ ಸೇರಿಸ್ತೇವೆ. ಹಾಂ, ಹಾಲಿ ಮತ್ತು ಮಾಜಿ. ಈಗ ಅಂದರೆ ಈಗ ಪ್ರಸ್ತುತ ಯಾರು ಸರ್ವಿಸಲ್ಲಿದ್ದಾರೆ ಅವರು ಕೂಡ ಬರ್ತಾರೆ. ಒಬ್ಬರು ಮಾತ್ರ ರಜೆಯಲ್ಲಿದ್ದಾರೆ, ಅವರು ಬರ್ತಾರೆ. ಹಾಂ, ಹೌದು, ಒಳ್ಳೆ ವಿಷಯ ಮೇಡಮ್ ನೀವು ಕೇಳಿದ್ದು. ಈ ನಿಟ್ಟಿನಲ್ಲಿ ನಾವು ನಿವೃತ್ತ ಆದ ಕೆಲವು ಎಕ್ಸ್ ಸರ್ವಿಸ್ ಮೆನ್ ಅವರಿದ್ದಾರೆ, ಅವರ ಜೊತೆಗೂಡಿಸಿ ನಾವು ಒಂದು ರೀತಿಯ ಟ್ರೈನಿಂಗ್ ಕೊಡುವ ಒಂದು ಸಂದರ್ಭ, ಅದು ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಅದು ಈಗ ನಾವು ಕಮಿಟಿಯಲ್ಲಿ ನಮ್ಮ ನಿರ್ಣಯವನ್ನು ತಗೊಂಡು ಮೋಸ್ಟ್ ಪ್ರಾಬ್ಲಿ ನಮ್ಮ ನೆಕ್ಸ್ಟ್ ಇದರಲ್ಲಿ ಈಗ ಸೆಪ್ಟೆಂಬರ್ ನಾಗರ ಪಂಚಮಿ ಆದ ಕೂಡಲೇ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ. ಇಲ್ಲ ಒಬ್ಬರು ಇದ್ದಾರೆ, ಯಾವುದರಲ್ಲಿ ಕೆಲಸ ಮಾಡಿದ್ದಾರೆ, ನಿವೃತ್ತಿ ಆದರೂ ಒಬ್ಬರು ಇದ್ದಾರೆ. ಹಾಂ, ಅದರ ಜೊತೆಯಲ್ಲಿ ಆಟಿದ ಕೂಟ ಇದೆ. ಅದಾದ ಕೂಡಲೇ ಸನ್ಮಾನ ಕಾರ್ಯಕ್ರಮ ಆದ ಕೂಡಲೇ ಆಟಿದ ಕೂಟ ಇದೆ, ಅದರಲ್ಲಿ ಕೂಡ ನೀವು ಭಾಗವಹಿಸ್ಬೋದು. ರವಿಚಂದ್ರ ಬಂಜನ್, ಗೋಪಾಲ್ ಎನ್ ಕುಲಾಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.